ಚಿರತೆಗಳನ್ನು ಕಂಡ್ರೆ ಬಹಳ ದೂರ ಓಡೋಗ್ತಾರೆ, ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಪರದಾಡ್ತಾರೆ. ಇಲ್ಲೊಬ್ಬ ವ್ಯಕ್ತಿ ಚಿರತೆಗಳಿಗೆ ನೀರು ಕುಡಿಸಿದ್ದಾನೆ, ಭಯವಿಲ್ಲದೆ ಅಲ್ಲೇ ಕೂತ್ಕೊಂಡಿದ್ದಾನೆ ಪಕ್ಕದಲ್ಲಿ. ಚೀತಾಗಳಿಗೆ ನೀರು ಕುಡಿಸಿ ಭಯವಿಲ್ಲದೆ ಅಲ್ಲೇ ಕುಳಿತ ಭೂಪ. ಮಧ್ಯಪ್ರದೇಶದ ಚೀತಾಗಳಿಗೆ ಒಬ್ಬ ವ್ಯಕ್ತಿ ನೀರು ಕುಡಿಸುವಂಥ ದೃಶ್ಯ ವೈರಲ್ ಆಗಿದೆ. ಮಧ್ಯಪ್ರದೇಶದ ಕುನೋ ಅರಣ್ಯ ವ್ಯಾಪ್ತಿಯ ಹಳ್ಳಿಗೆ ಚೀತಾಗಳು ಎಂಟ್ರಿ ಕೊಡ್ತಾ ಇದ್ವು. ವ್ಯಕ್ತಿ ನೀರು ಹಾಕ್ತಾ ಇದ್ದಂತೆ ಪಾತ್ರೆಯ ಬಳಿಗೆ ಬಂದು ನೀರು ಕುಡಿದು ಚೀತಾಗಳು ಸುಡೋ ಬಿಸಿಲಿಗೆ ನಡೆಯಲು ಆಗದಷ್ಟು ಸುಸ್ತಾಗಿ ಹೋಗಿದ್ವು. ಚೀತಾಗಳ ಪರಿಸ್ಥಿತಿ ನೋಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಗ್ರಾಮಸ್ಥರು. ಬಹಳ ವಿಶೇಷ ಸುದ್ದಿ ಇದು. पिलंद आने पिलंद पानी पिलंद ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಮಧ್ಯಪ್ರದೇಶದ ಕುನೋ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ವಿಶೇಷ ಘಟನೆ ಇದು. ಇದ್ರೂ ಬೇಸಿಗೆ ಇದೆ, ಬಿಸಿಲಿನ ತಾಪಕ್ಕೆ ನಾವು ಮಾತ್ರ ಅಲ್ಲ ಕಾಡು ಪ್ರಾಣಿಗಳು ಕೂಡ ಎಷ್ಟೊಂದು ತಾಪತ್ರಯ ಪಡ್ತವೆ, ಎಷ್ಟು ಸಂಕಟಕ್ಕೆ ಸಿಲುಕ್ತವೆ. ಸರಿಯಾದ ಸಮಯದಲ್ಲಿ ಕುಡಿಯೋಕ್ಕೆ ನೀರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೇಗೆ ಸುಸ್ತಾಗಿ ಬೀಳುವಂಥ ಸನ್ನಿವೇಶ ಬರುತ್ತೆ ಅನ್ನೋದನ್ನು ಈ ದೃಶ್ಯ ಸಾರಿ ಸಾರಿ ಹೇಳ್ತಾ ಇದೆ. ಅಲ್ಲಿದ್ದಂಥ ಒಂದು 4-5 ಅಥವಾ 3-4 ಚಿರತೆಗಳು, 4 ಚಿರತೆಗಳಿದ್ದಾವೆ. 4 ಚಿರತೆಗಳು ಕೂಡ ಸುಸ್ತಾಗಿ ಅಲ್ಲಿ ನೆರಳಿಗೆ ಮಲಗಿದ್ವು, ನಡೀಲಿಕ್ಕೂ ಕೂಡ ಆಗ್ತಾ ಇಲ್ಲ. ಈ ಸಂದರ್ಭವನ್ನು ಗಮನಿಸಿದಂಥ ವ್ಯಕ್ತಿ ಕ್ಯಾನ್ನಲ್ಲಿ ನೀರು ತಂದು ಅಲ್ಲೊಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ನೀರು ಸುರಿದ ಬಳಿಕ ಆ ಚಿರತೆಗಳು ನೀರು ಕುಡಿದಿದ್ದಾವೆ. ಕಿಂಚಿತ್ತು ಭಯ ಇಲ್ಲ ನೋಡಿ. ಯಾವಾಗಲೂ ಕೂಡ ಪರೋಪಕಾರ ಅನ್ನೋದಿದೆಯಲ್ಲ, ಮಾನವೀಯತೆ ಅಂತಿದೆಯಲ್ಲ, ಉಪಕಾರ ಮಾಡಿದ್ರೆ ಅಪಕಾರ ಮಾಡುವಂಥ ಸ್ವಭಾವ ಮನುಷ್ಯಂದಾಗಿದ್ದರೆ, ಕ್ರೂರ ಪ್ರಾಣಿಗಳಾಗಿದ್ದರೂ ಕೂಡ ಚಿರತೆ ಚೀತಾಗಳಿದ್ದಾವಲ್ಲ, ಯಾವುದೇ ಅಪಕಾರ ಮಾಡಿಲ್ಲ. ನೀರು ಹಾಕಿದಂಥ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಮತ್ತೊಂದು ಮಗದೊಂದು ಆಗಿಲ್ಲ. ನೀರು ಕುಡಿದು ಸುಧಾರಿಸ್ಕೊಂಡು ಮತ್ತೆ ವಾಪಸ್ ಕಾಡಿಗೆ ಹೋಗಿದ್ದಾವೆ. ಬೇಸಿಗೆ ನಮಗೆ ಕುಡಿಯೋಕ್ಕೆ ನೀರು ಸಿಕ್ಕಿಲ್ಲ ಅಂದರೆ ಎಷ್ಟೊಂದು ಪರದಾಡ್ತೀವಿ. ನಮಗೆ ಬಿಸ್ಲೇರಿ ಬಾಟ್ಲ್ ಸಿಗುತ್ತೋ ಅಥವಾ ಇನ್ನೊಂದು ಯಾವುದೋ ಮಿನರಲ್ ವಾಟರ್ ಸಿಗುತ್ತೋ ಹೇಗೋ. ಆದರೆ ಈ ಪ್ರಾಣಿಗಳಿಗೆ ಅರಣ್ಯದಲ್ಲಿದೆಯಲ್ಲ, ಹೀಗಾಗಿ ನೀರು ಮತ್ತು ಆಹಾರವನ್ನು ಅರಸಿಕೊಂಡಿಯೇ ಕಾಡಿನಿಂದ ನಾಡಿಗೆ ಬರುವಂಥ ಪ್ರಕರಣಗಳೇ ಜಾಸ್ತಿ. ಇಲ್ಲೊಬ್ಬ ವ್ಯಕ್ತಿ ಮಾನವೀಯತೆ ಮೆರೆದು ಮಾದರಿಯಾಗಿದ್ದಾನೆ. ಬಟ್ ಈ ರೀತಿ ಮಾನವೀಯತೆಯನ್ನು ನೀವು ಮೆರೀರಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ನೀವು ಈ ರೀತಿ ಅನುಕರಿಸೋದು